ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಶೀರ್ಷಿಕೆಯನ್ನು ಹೊತ್ತು ತಮ್ಮ ಜೊತೆಯಲ್ಲಿ ದೇವರ ವಾಕ್ಯದ ಧ್ಯಾನ ಮಾಡುವಂತೆ ಕೊಟ್ಟಂಥ ಮತ್ತೊಂದು ಸಮಯಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ವಂದಿಸುವಂಥವನಾಗಿರುತ್ತೇನೆ. ಈ ದಿನಕ್ಕೆ ನಮಗೆ ಕೊಡಲ್ಪಟ್ಟಂಥ ವೇದವಾಕ್ಯ ನನ್ನ ಸ್ವಾಮಿ ನನ್ನ ದೇವರೇ ಎಂಬುದಾಗಿ ತೋಮನು ದೇವರಲ್ಲಿ ಮಾಡಿಕೊಂಡಂಥ ಈ ಅರಿಕೆ ಈ ಹೊತ್ತು ನನ್ನ ಜೀವಿತಕ್ಕೆ ಹೇಗೆ ಅನ್ವಯವಾಗುತ್ತದೆ ಮತ್ತು ಅದರ ಅನ್ವಯುವಿಕೆ ನನ್ನ ಜೀವಿತದಲ್ಲಿ ಕಾರ್ಯಸಾಧನೆ ಹೇಗೆ ನೆರವೇರಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಆಗಿದೆ. ಬಹುಶಃ ಈ ತೋಮನ ಈ ಒಂದು ಅರಿಕೆ ನಾವು ಅನೇಕ ವರ್ಷಗಳಿಂದಲೂ ತಿಳಿದ ಹಾಗೆ ನಾವು ಅರಿಕೆ ಮಾಡಿಕೊಂಡು ಬಂದಂಥ ಈ ವಾಕ್ಯ, ತೋಮನು ಅಪನಂಬಿಕೆಯಲ್ಲಿದ್ದನು, ಆತನು ಕ್ರಿಸ್ತನನ್ನು ನಂಬಿರಲಿಲ್ಲ, ನೋಡದ ಹೊರತು ನಂಬುವುದಿಲ್ಲ ಎಂಬುದಾಗಿ ಹೇಳಿದ ಅಪನಂಬಿಕೆಯ ತೋಮನು ಎಂಬುದಾಗಿಯೇ ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಈ ವಾಕ್ಯದ ವಿಶೇಷತೆ ಏನೆಂಬುದಾಗಿ ನೋಡುವಾಗ, ತೋಮನು ಅಪನಂಬಿಕೆ ಉಳ್ಳವನಾಗಿದ್ದರೂ ಧೈರ್ಯವುಳ್ಳವನಾಗಿ ತನ್ನ ಅಪನಂಬಿಕೆಯನ್ನು ಪ್ರಕಟ ಮಾಡುತ್ತಾ, ನಾನು ಆತನನ್ನು ನೋಡದ ಹೊರತು, ಆತನ ಪಕ್ಕೆಗಳಲ್ಲಿ ಕೈ ಹಾಕದ ಹೊರತು, ಆತನ ಗಾಯದಲ್ಲಿ ನಾನು ನನ್ನ ಬೆರಳನ್ನು ಇಡದ ಹೊರತು ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳಿದನು. ಇಲ್ಲಿ ನೋಡುವಂಥದ್ದು, ತನ್ನ ಅಪನಂಬಿಕೆಯನ್ನು ಮರೆಮಾಚಿಕೊಳ್ಳದೆ, ಮುಚ್ಚಿಕೊಳ್ಳದೆ, ಅಡಗಿಸಿಕೊಳ್ಳದೆ ತನ್ನ ಇತರ ಶಿಷ್ಯರೊಂದಿಗೆ ಅದನ್ನು ಬಹಳ ಗಂಭೀರವಾಗಿಯೂ ಮುಕ್ತವಾಗಿಯೂ ಪ್ರಕಟ ಮಾಡಿಕೊಳ್ಳುತ್ತಾನೆ. ಈ ಪ್ರಕಟಣೆ ಈ ದಿನದಲ್ಲಿ ನಮಗೆ ಒಂದು ಎಚ್ಚರಿಕೆಯಾಗಿ ಪರಿವರ್ತಿಸಬೇಕು. ಕಾರಣ, ಬಹುಶಃ ನನಗೂ ನಮ್ಮ ಜೀವಿತಗಳಿಗೂ ಮತ್ತು ಅಂದು ಶಿಷ್ಯರಲ್ಲಿ ಒಬ್ಬನಾದ ತೋಮನ ಜೀವಿತಕ್ಕೂ ಬಹಳ ವ್ಯತ್ಯಾಸವಿಲ್ಲದೆ ಅದೇ ರೀತಿಯಲ್ಲಿ ನಾವು ಕೂಡ ಈ ದಿನದಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಕಾರಣ, ತೋಮನನ್ನು ಗಮನಿಸಿ ನೋಡುವಾಗ, ತೋಮನು ಕ್ರಿಸ್ತ ಯೇಸುವಿನಲ್ಲಿ ಶಿಷ್ಯನಾಗಿದ್ದನು. ಯೇಸು ಕ್ರಿಸ್ತನು ತನ್ನ ಇಹಲೋಕದ ಯಾತ್ರೆಯಲ್ಲಿ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಬಂದಂಥ ಆ ಒಂದು ಕಾಯಕದಲ್ಲಿ ಅನೇಕ ಅದ್ಭುತಗಳನ್ನು, ಅನೇಕ ಬಿಡುಗಡೆಯನ್ನು, ದೈವಿಕ ಪ್ರಕಟಣೆಗಳನ್ನು, ಸುಂದರವಾದಂಥ ವಾಗ್ದಾನಗಳನ್ನು, ಅನೇಕ ಜನರಿಗೆ ತನ್ನ ಪ್ರಸನ್ನತೆಯನ್ನು ತೋರುತ್ತಾ, ಇವೆಲ್ಲದರ ಜೊತೆಯಲ್ಲಿ ತೋಮನನ್ನು ಸಹ ಜೊತೆಗಾರನಾಗಿ ಇಟ್ಟುಕೊಂಡು ನಡೆಸಿದ ಆ ಯೇಸು ಕ್ರಿಸ್ತನ ಕಾರ್ಯವನ್ನು ತೋಮನು ಪ್ರತ್ಯಕ್ಷವಾಗಿ ನೋಡಿದರೂ, ತನ್ನ ಕಣ್ಣಾರೆ ಎಲ್ಲವನ್ನು ನೋಡಿ ಅನುಭವಿಸಿದರೂ, ಆತನಲ್ಲಿ ಒಂದು ಆತಂಕದ ಅನುಭವ ಕ್ರಿಸ್ತನ ಶಿಲುಬೆಯ ಮರಣದ ನಂತರ ಇತ್ತು. ಆ ಕಾರಣದಿಂದ ಆ ಶಿಲುಬೆಯಿಂದ ಹೇಗೆ ದೇವರು ಕ್ರಿಸ್ತನನ್ನು ಎಬ್ಬಿಸುವುದಕ್ಕೆ ಸಾಧ್ಯವೋ ಅಥವಾ ಸಾಧ್ಯವಾಗಿದ್ದರೆ ಅದು ಹೇಗಿರಬಹುದು ಎನ್ನುವಂಥದ್ದನ್ನು ನೋಡುವ, ಅನುಭವಿಸುವ ಕುತೂಹಲ ತೋಮನಲ್ಲಿ ಇದ್ದಿರಲಿಕ್ಕೆ ಸಾಕು. ನನ್ನ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳಲ್ಲಿ
ಈ ರೀತಿಯ ಕ್ರಿಸ್ತನ ಜೀವಿತದ ಅನುಭವವನ್ನು ಹೊಂದಿದ ಅನೇಕ ಸಾಕ್ಷಿಗಳನ್ನು ಕೇಳಿಸಿಕೊಂಡಿದ್ದೇವೆ. ಅನೇಕ ಜನರ ಭಕ್ತಿಯ ಜೀವಿತದಲ್ಲಿ ಕರ್ತನು ಮಾಡಿರುವಂಥ ಅನೇಕ ಕ್ರಿಯೆಗಳನ್ನು ನಾವು ನೋಡಿರಲಿಕ್ಕೂ ಸಾಕು. ಇವೆಲ್ಲದರ ಮಧ್ಯದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ವೇಳೆ ನಾವು ಮಾಡಿದ ಪ್ರಾರ್ಥನೆ, ನಾವು ಕೇಳಿಕೊಂಡಂಥ ಬೇಡಿಕೊಂಡಂಥ ಅನೇಕ ಸನ್ನಿವೇಶಗಳು, ಅನೇಕ ಕ್ರಿಯೆಗಳು, ಅನೇಕ ಕಾರ್ಯಗಳು, ಅನೇಕ ಸನ್ನಿವೇಶದಿಂದ ಬೇಡಿಕೊಂಡಂಥ ಬಿಡುಗಡೆ, ಸಮಸ್ಯೆಗಳಿಂದ ಪರಿಹಾರ, ಕಣ್ಣೀರನ್ನು ಒರೆಸಪ್ಪ ಎನ್ನುವಂಥ ನಮ್ಮ ಬಿನ್ನಹ, ಬಹುಶಃ ಇವುಗಳೆಲ್ಲವೂ ಕೂಡ ಹಾಗೆಯೇ ಉಳಿದು ನಮ್ಮಲ್ಲಿ ಯಾವ ಜೀವಿತದ ಅನುಭವವೂ ಕಾಣದೆ ಈ ದಿವಸದಲ್ಲಿ ಕ್ರಿಸ್ತನನ್ನು ಅಲ್ಲಗಳೆಯದೆ ಆತನಲ್ಲಿ ನಂಬಿಕೆ ಇದೆಯೋ ನಂಬಿಕೆ ಇಟ್ಟಂಥ ವ್ಯಕ್ತಿಗಳಾಗಿ ನಾಟಕ ಮಾಡುತ್ತಾ ನಮ್ಮ ಜೀವಿತಗಳನ್ನು ರೂಢಿಸಿಕೊಂಡು ಬಂದಿರಲಿಕ್ಕೂ ಸಾಕು. ತೋಮನ ಹಾಗೆ ನಾವು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಇರುವುದಾದರೆ ಧೈರ್ಯಗೊಂಡು ಕರ್ತನಲ್ಲಿ ನನಗೆ ವಿಶ್ವಾಸ ಕಡಿಮೆ ಇದೆ ಸ್ವಾಮಿ, ನಾನು ನಿನ್ನನ್ನು ನಂಬಿಕೆಯಲ್ಲಿ ಸಂಪೂರ್ಣವಾಗಿ ನಂಬದೆ ಆ ಒಂದು ಆತ್ಮವಿಶ್ವಾಸದಲ್ಲಿ ಕಳೆಗುಂದಿದವನಾಗಿ ಎಲ್ಲೋ ಒಂದು ಕಡೆ ನನಗೆ ಅಪನಂಬಿಕೆಯ ಒಂದು ಛಾಯೆ ನನ್ನನ್ನು ಮುತ್ತಿಕೊಂಡದೆ. ಈ ಒಂದು ಪರಿಸ್ಥಿತಿಯಿಂದ ನನಗೆ ನೀನು ಈ ಹೊತ್ತು ಬಿಡುಗಡೆಯನ್ನು ನೀಡಲಾರೆಯಾ ಎಂಬುದಾಗಿ ಕೇಳಿಕೊಳ್ಳುವುದಾದರೆ ಖಂಡಿತವಾಗಿಯೂ ದೇವರು ತೋಮನನ್ನು ಗದರಿಸದೆ, ದೋಮನನ್ನು ಖಂಡಿಸದೆ, ತೋಮನನ್ನು ಆತನು ಯಾವತ್ತೂ ಕೂಡ ಧಿಕ್ಕರಿಸದೆ, ತೋಮನನ್ನು ಆತನು ತುಚ್ಛೀಕರಿಸದೆ, ಅವಮಾನಪಡಿಸದೆ, ತನ್ನ ಕರುಣೆಯಿಂದ, ತನ್ನ ಪ್ರೀತಿಯಿಂದ, ತನ್ನ ಅನುಕಂಪದಿಂದ ತೋಮನೇ, ನೋಡಿದವರು ನಂಬಿರುವುದಕ್ಕಿಂತ ನೋಡದೆ ನಂಬಿದವರು ಧನ್ಯರು. ನೀನು ಈಗ ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬಿಕೆ ಇಟ್ಟವರು ಬಹಳ ಧನ್ಯರು ಎಂಬುದಾಗಿ ತಿಳಿಸುವ ದೇವರಾಗಿದ್ದಾನೆ. ಅದೇ ರೀತಿಯಲ್ಲಿ ಪ್ರಿಯರೇ, ಈ ದಿವಸದಲ್ಲಿ ನಾನು ದೇವರಲ್ಲಿ ಅನುಭವವಿಲ್ಲದೆ, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ದೊರಕಿಸಿಕೊಳ್ಳದೆ, ಉತ್ತರವನ್ನು ದೊರೆಯದೆ ಅದೇ ಪರಿಸ್ಥಿತಿಯಲ್ಲಿ ಮುಂದುವರಿಯುತ್ತಾ ಒಂದು ಛಾಯೆ ದೇವರು ಇದ್ದಾನೋ ಇಲ್ಲವೋ, ನನ್ನ ಪ್ರಾರ್ಥನೆಗೆ ಯಾಕೆ ದೇವರು ಇದ್ದಿದ್ದರೆ ಕಿವಿಗೊಡಲಿಲ್ಲ, ಏನು ಬೇಕಾದರೂ ಬೇಡಿಕೊಳ್ಳಿರಿ ನಿಮಗೆ ಸಿಗುವುದು ದೊರೆಯುವುದು ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ಯಾಕೆ ಈ ದಿವಸದಲ್ಲಿಯೂ ಕೂಡ ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿಕೊಡದೆ, ನನ್ನ ಪ್ರಾರ್ಥನೆಯಲ್ಲಿ ಉತ್ತರ ನೀಡದೆ ಆತನು ಇನ್ನೂ ನನ್ನನ್ನು ಈ ರೀತಿಯಲ್ಲಿಯೇ ಪರೀಕ್ಷಿಸುವ ದೇವರಾಗಿದ್ದಾನೆ, ಈ ರೀತಿಯಲ್ಲಿಯೇ ನಡೆಸುವ ಕರ್ತನಾಗಿದ್ದಾನೆ ಎಂಬುದಾಗಿ ನನ್ನ ಜೀವಿತದಲ್ಲಿ ನಾನು ಈ ಹೊತ್ತು ಇರುವುದಾದರೆ ಕೆಲವು ದೇವರ ದೈವಿಕವಾದಂಥ ವಾಕ್ಯದ ವಾಗ್ದಾನಗಳು ಈ ರೀತಿಯಾಗಿ ನಮಗೆ ಈ ಸಮಯದಲ್ಲಿ ಪ್ರಬೋಧಿಸುತ್ತವೆ. ಅದರಲ್ಲಿ ಮೊದಲನೆಯದಾಗಿ 1 ಯೋಹಾನ 5ನೇ ಅಧ್ಯಾಯ 14ನೇ ವಾಕ್ಯ. 1 ಯೋಹಾನ 5ನೇ ಅಧ್ಯಾಯ 14ನೇ ವಾಕ್ಯ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಮತ್ತೊಮ್ಮೆ ವಾಚಿಸುತ್ತೇನೆ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು
ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು 15ನೆಯ ವಾಕ್ಯ ಹೇಳ್ತದೆ, ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ನಾವು ಬೇಡಿಕೊಳ್ಳುವಾಗ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದಾಗಿ ನಮಗೆ ಗೊತ್ತಿದ್ದರೆ ಆ ಬೇಡುವುದನ್ನು ಆತನು ನಮಗೆ ದೊರೆಯ ಮಾಡುತ್ತಾನೆ ಎನ್ನುವಂಥದ್ದು ಕೂಡ ನಮಗೆ ಗೊತ್ತಿರಬೇಕು. ಆದರೆ ಇವೆಲ್ಲದರ ಸನ್ನಿವೇಶ ಎಲ್ಲಿ ಅಡಕಗೊಂಡದೆ ಎಂಬುದಾಗಿ ನೋಡುವಾಗ ಪ್ರಸಂಗಿ 3:1 ನಾವು ನೋಡುತ್ತೇವೆ, ಪ್ರತಿಯೊಂದಕ್ಕೂ ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ನನ್ನ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ಆತನಾಗಿದ್ದಾನೆ. ನಮ್ಮ ವಿಜ್ಞಾಪನೆಗಳನ್ನು ಆಲಿಸಿ ಅವುಗಳನ್ನು ಕೊಡುವ ದೇವರು ಆತನಾಗಿದ್ದಾನೆ. ಆದರೆ ನಾವು ಆತನ ಸಮಯಕ್ಕಾಗಿ ಕಾಯಬೇಕು. ಆತನ ಸಮಯ, ನಮ್ಮ ಸಮಯ ಎರಡು ಸಮವಿಲ್ಲದ ಕಾರಣ ಆತನು ನಮ್ಮ ವಿಜ್ಞಾಪನೆಯನ್ನು, ನಮ್ಮ ಬೇಡಿಕೆಗಳನ್ನು, ನಾವು ಕೇಳಿಕೊಂಡದ್ದನ್ನು, ನಾವು ವಿಜ್ಞಾಪಿಸಿದ್ದನ್ನು ಆತನು ತನ್ನ ಸಮಯದಲ್ಲಿ ನಮಗೆ ತಕ್ಕ ರೀತಿಯಲ್ಲಿ ಒದಗಿಸಿ ಕೊಡುವಾತನಾಗಿದ್ದಾನೆ. ಇದಕ್ಕೆ ಅನುಕೂಲವಾಗಿ ನಾವು ಯಾವಾಗಲೂ ಕೂಡ ದೇವರ ವಾಕ್ಯಗಳಲ್ಲಿ ನೆಲೆಗೊಂಡವರಾಗಿ ಆತನನ್ನೇ ಆತುಕೊಳ್ಳುತ್ತಾ, ಆತನಲ್ಲಿಯೇ ಭರವಸೆ ಬಿಟ್ಟು, ಆತನಲ್ಲಿಯೇ ಸಂತೋಷ ಪಡುತ್ತಾ, ದೇವರೇ, ನನ್ನನ್ನು ಸಂಪೂರ್ಣವಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ, ನನ್ನ ಸ್ವಾಮಿ, ನನ್ನ ದೇವರೇ ಎಂಬುದಾಗಿ ಆರಿಕೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಕಾರಣ ನಂಬಿಕೆ ಎನ್ನುವಂಥದ್ದು ನೋಡಿ ಬರುವಂಥದ್ದಲ್ಲ, ಬದಲಾಗಿ ದೇವರ ವಾಕ್ಯಗಳನ್ನು ಕೇಳುವಂಥದ್ದು. ಮಾತ್ರವಲ್ಲದೆ ಕ್ರಿಸ್ತನ ವಾಕ್ಯವೇ ಆ ನಂಬಿಕೆಗೆ ಆಧಾರ ಎನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಿರುವಂಥ ಸ್ಥಿತಿಯಲ್ಲಿ ನನ್ನ ಪ್ರೀತಿಯುಳ್ಳ ದೇವಜನರೇ, ಈ ಹೊತ್ತು ನಾವು ಅಪನಂಬಿಕೆಯಲ್ಲಿದ್ದೇವೋ, ಬಹಳ ವ್ಯಸನಗೊಂಡಂಥ ಜೀವಿತದಲ್ಲಿ ನಾವು ನಡೆಯುತ್ತಾ ಇದ್ದೇವೋ, ಕತ್ತಲೆಯ ಹಾದಿ ಇನ್ನು ಯಾವಾಗ ನನಗೆ ಮುಗಿದು ಬೆಳಕಿನ ಹಾದಿಯಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂಥ ಪ್ರಶ್ನಾಚಿಹ್ನೆಯಲ್ಲಿ ನಮ್ಮ ಜೀವಿತಗಳನ್ನು ನಡೆಸುತ್ತಾ ಇದ್ದೇವೋ, ಇನ್ನು ಬೇಡಿದವುಗಳು ಯಾವಾಗ ನನಗೆ ನನ್ನ ದೇವರು ಒದಗಿಸಿಕೊಡುವ ಆತನಾಗಿದ್ದಾನೆ ಎಂಬುದಾಗಿ ಕೇಳುವ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು ಈ ಹೊತ್ತು ನಡೆಸುತ್ತಾ ಇದ್ದೇವೋ. ಚಿಂತೆ ಮಾಡಬೇಡ್ರಿ. ದೇವರು ಇವೆಲ್ಲವುಗಳನ್ನು ಮೀರಿ ದಾಟಿ ನಮಗೋಸ್ಕರ ಆತನು ಹೀಗೆ ಹೇಳುತ್ತಾನೆ, ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸುವ ದೇವರಾಗಿದ್ದೇನೆ ಎಂಬುದಾಗಿ. ಆದುದರಿಂದ ನಂಬಿಕೆಯಲ್ಲಿ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಭಯಭಕ್ತಿಯಲ್ಲಿ ಆತನಿಗೆ ನನ್ನ ಸ್ವಾಮಿ, ನನ್ನ ದೇವರೇ ಎಂಬುದಾಗಿ ಆರಿಕೆ ಮಾಡಿಕೊಳ್ಳೋಣ. ದೇವರು ನಮ್ಮ ಜೀವಿತಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಅದನ್ನು ನಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಅಲ್ಲದೆ, ತನಗೆ ಹೇಗೆ ನನ್ನ ಮಕ್ಕಳಿಗೆ ಯಾವುದು ಒಳ್ಳೆಯದು ಎನ್ನುವಂಥದ್ದನ್ನು ಆತನು ಈಗಾಗಲೇ ನಿರ್ಧರಿಸಿದ್ದಾನೋ ಆ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ರೂಪಿಸುವಾತನು, ನಡೆಸುವಾತನು ಆಗಿದ್ದಾನೆ. ಆತನ ಶಕ್ತಿ ಅಗಾಧವಾದದ್ದು. ಆತನಿಗೆ ಒಪ್ಪಿಸಿಕೊಡೋಣ, ಆತನನ್ನೇ ಆತುಕೊಳ್ಳೋಣ. ಎಲ್ಲರಿಗೂ ಕರ್ತನಾದ ದೇವರು ಒಳ್ಳೆಯವನು ಎನ್ನುವಂಥ ಉತ್ತಮವಾದಂಥ ಜೀವಿತವನ್ನು ಅನುಭವಕ್ಕೆ ತಂದುಕೊಳ್ಳೋಣ. ದೇವರು ತಾನೇ
ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್.